ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಅನಿರೀಕ್ಷಿತ ಫಲಿತಾಂಶವನ್ನ ಕರೆಕ್ಟ್ ಆಗಿ ಹೇಳಿದ್ದ ಆರ್ಯವರ್ಧನ್ ಗುರೂಜಿ. ಗ್ಯಾರಂಟಿ ನ್ಯೂಸ್ ನಲ್ಲಿಯೇ ಭವಿಷ್ಯದ ಸತ್ಯ ಹೇಳಿದ್ದ ನಂಬರ್ ಗುರೂಜಿ. ಯಾವ ಸಮೀಕ್ಷೆಗಳು ಹೇಳದಿದ್ದ ವಿಜಯೋತ್ಸವವನ್ನ ಇವರು ಗುರುತಿಸಿದ್ದೇ ಗ್ರೇಟ್. ಇದುವೇ ಹೊತ್ತಿನ ಸ್ಪೆಷಲ್ ಆರ್ಯ ನಂಬರ್ ವಿಜಯ್ ವಿನ್ನರ್. ನಿಜವಾಯ್ತು ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಭವಿಷ್ಯ. ತಮಿಳುನಾಡಲ್ಲಿ ವಿಜಯ್ ಗೆಲುವು ಫಿಕ್ಸ್ ಎಂದಿದ್ದ ನಂಬರ್ ಗುರೂಜಿ ಆರ್ಯವರ್ಧನ್. ಇಂದು ಹಾಗೂ ಮುಂದೆಯೂ ತಮಿಳುನಾಡಿಗೆ ವಿಜಯ್ ಸಾರಥಿ ಅಂತ ಫಲಿತಾಂಶಕ್ಕೂ ಮೊದಲೇ ಆರ್ಯವರ್ಧನ್ ಗುರೂಜಿ ಭವಿಷ್ಯವಾಣಿ. ಪ್ರಿಯ ವೀಕ್ಷಕರೇ, ನಾನು ಅಂದ್ರೆ ನಂಬರ್ ಅಂದ್ರೆ ನಾನು ಅನ್ನುತ್ತಲೇ ಕರ್ನಾಟಕದ ಮನೆ ಮಾತಾಗಿರೋ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ತಮಿಳುನಾಡಿನಲ್ಲಿ ವಿಜಯ್ ಗೆಲುವಿನ ಬಗ್ಗೆ ಹೇಳಿರೋ ಭವಿಷ್ಯವಾಣಿ ನಿಜವಾಗಿದೆ. ಮಾಧ್ಯಮ ಲೋಕದ ಇತಿಹಾಸದಲ್ಲೇ ಮೆಂಚಿನ ಸಂಚಲನ ಮೂಡಿಸಿಬಿಟ್ಟಿದೆ. ದೇಶದ ಎಲ್ಲಾ ಎಕ್ಸಿಟ್ ಪೋಲ್ಗಳು ಹಾಗೂ ಎಲ್ಲಾ ಕನ್ನಡ ಮಾಧ್ಯಮಗಳು ವಿಜಯ್ ಬಗ್ಗೆ ಹೇಳಿದ್ದನ್ನೆಲ್ಲವನ್ನ ಮಕಾಡೆ ಮಲಗಿಸಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಆರ್ಯವರ್ಧನ್ ಹೇಳಿರೋ ಭವಿಷ್ಯವಾಣಿ. ಒಂದು ವಾರದ ಹಿಂದೆಯೇ ಗ್ಯಾರಂಟಿ ನ್ಯೂಸ್ನ ಸ್ಫೋಟಕ ಸಂದರ್ಶನದಲ್ಲಿ ನನ್ನ ಮಾತುಗಳನ್ನ ಬರೆದಿಟ್ಕೊಳ್ಳಿ ಅಂತ ಹೇಳುತ್ತಲೇ ತಲೆ ಮೇಲೆ ಹೊಡೆದಂತೆ ವಿಜಯ್ ಗೆಲುವಿನ ಭವಿಷ್ಯವಾಣಿ ನುಡಿದು ಅಚ್ಚರಿ ಹುಟ್ಟಿಸಿದ್ದಾರೆ ಆರ್ಯವರ್ಧನ್. There are so many jackals and other animals in the forest, but there will be only one lion. And even if it is single, it will be the king of jungle. It is not only a description, but also a clear declaration. ನಿಜವಾಯಿತು ಆರ್ಯವರ್ಧನ್ ಗುರೂಜಿ ಭವಿಷ್ಯ. ತಮಿಳುನಾಡಲ್ಲಿ ವಿಜಯ್ ಗೆಲುವು ಫಿಕ್ಸ್ ಎಂದಿದ್ದ ನಂಬರ್ ಗುರೂಜಿ. ಇಂದು ಮುಂದು ತಮಿಳುನಾಡಿಗೆ ವಿಜಯ್ ಸಾರಥಿ. ವಾರದ ಹಿಂದೆಯೇ ಆರ್ಯವರ್ಧನ್ ಗುರೂಜಿ ಭವಿಷ್ಯವಾಣಿ. ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿ ದಳಪತಿ ವಿಜಯ್ ಮನ್ವಂತರ ಶುರುವಾಗಿದೆ. ದ್ರಾವಿಡ ನಾಡಲ್ಲಿ ವಿಜಯ್ ಜೋಸೆಫ್ ಹೊಸ ಅಧ್ಯಾಯ ಶುರುವಾಗಿದೆ. ತಮಿಳರ ನಾಡಲ್ಲಿ ಎದ್ದಿದೆ ವಿಜಯ್ ಸುನಾಮಿ. ಹೌದು, ಬರೋಬ್ಬರಿ 60 ವರ್ಷಗಳಿಂದ ಪವರ್ನಲ್ಲಿದ್ದ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳು ವಿಜಯರ ಟಿವಿಕೆ ಪಕ್ಷದ ಮುಂದೆ ಮಕಾಡೆ ಮಲಗಿಬಿಟ್ಟಿವೆ. ನಟ ರಾಜಕಾರಣಿ ವಿಜಯ್ ಜೋಸೆಫ್ ಹುಟ್ಟುಹಾಕಿರೋ ತಮಿಳಗ ವೆಟ್ರಿ ಕಳಗಂ ಪಕ್ಷ ಇಡೀ ತಮಿಳುನಾಡನ್ನು ಗೆದ್ದು ಇತಿಹಾಸ ನಿರ್ಮಿಸಿದೆ. ತಮಿಳರ ನಾಡಲ್ಲಿ ಈ ಅದ್ಭುತ ಪ್ರದರ್ಶನದ ಬೆನ್ನಲ್ಲೇ ಕರ್ನಾಟಕದ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ನಂಬರ್ ಗುರೂಜಿ ಎಂದೇ ಫೇಮಸ್ ಆಗಿರೋ ಆರ್ಯವರ್ಧನ್ ಗುರೂಜಿ ಸಖತ್ ಸುದ್ದಿಯಲ್ಲಿದ್ದಾರೆ. ಪಂಚರಾಜ್ಯಗಳ ಫಲಿತಾಂಶಕ್ಕೂ ಮೊದಲೇ ತಮಿಳುನಾಡಿನಲ್ಲಿ ಈ ಬಾರಿ ವಿಜಯ್ ಗೆದ್ದೇ ಗೆಲ್ಲುತ್ತಾರೆ, ವಿಜಯದ ಕಹಳೆ ಊದುತ್ತಾರೆ ಎಂದು ಕರಾರುವಕ್ಕವಾಗಿ ಭವಿಷ್ಯ ನುಡಿದು ಅಚ್ಚರಿ ಹುಟ್ಟಿಸಿದ್ದಾರೆ ಆರ್ಯವರ್ಧನ್ ಗುರೂಜಿ. ನೋಡಿ, ಬರ್ದಿಟ್ಟು ಕೇಳಿ, ಈ ಸರಿ ವಿಜಯ್ ಪಕ್ಕಾ ಗೆಲ್ತಾರೆ, CM ಆಗ್ತಾರೆ. 2 ಸರಿ ತಮಿಳುನಾಡು CM ಆಗ್ತಾರೆ. ಈ ಸರಿ ಖಂಡಿತ ಕೂಡ CM ಆಗೋ ಚಾನ್ಸಸ್ ಜಾಸ್ತಿ ಇದೆ. ಕಟಕ ಲಗ್ನದಲ್ಲಿ ಕಟಕ ರಾಶಿಲಿರೋದ್ರಿಂದಲೇ 100% ವಿಜಯರು ಜನಗಳ ಜೊತೆ ಇರ್ತಾರೆ. ಏಪ್ರಿಲ್ 25 ಹಾಗೂ 26ರಂದೇ ಆರ್ಯವರ್ಧನ್ ಗುರೂಜಿ ಭವಿಷ್ಯವಾಣಿ. ಗ್ಯಾರಂಟಿ ನ್ಯೂಸ್ನಲ್ಲೇ ಕುಳಿತು ವಿಜಯ್ ಕ್ಲೀನ್ ಸ್ವೀಪ್ ಮಾಡ್ತಾರೆ ಎಂದಿದ್ದ ಗುರೂಜಿ. ಹೌದು, ತಮಿಳುನಾಡಿನಲ್ಲಿ ಆಗಿರೋ ರಾಜಕೀಯ ಮಿಂಚಿನ ಸಂಚಲನದ ಬಗ್ಗೆ ಏಪ್ರಿಲ್ 25 ಹಾಗೂ 26ರಂದೇ ಆರ್ಯವರ್ಧನ್ ಗುರೂಜಿ ಭವಿಷ್ಯ ನುಡಿದಿದ್ರು. ಗ್ಯಾರಂಟಿ ನ್ಯೂಸ್ನ ಆರ್ಯ ಟಾಕ್ ಹಾಗೂ ವಾರ ಪರಿಹಾರ ಕಾರ್ಯಕ್ರಮದಲ್ಲಿ ಆರ್ಯವರ್ಧನ್ ಗುರೂಜಿ ಮಾಡಿದ್ದ ಪ್ರಿಡಿಕ್ಷನ್ ಇಂದು ನಿಜವಾಗಿದೆ. ತಮಿಳುನಾಡಿನ ಫಲಿತಾಂಶ ಹೊರಬರೋಕ್ಕೂ ಮೊದಲೇ ಅಂದ್ರೆ ವಾರದ ಹಿಂದೆಯೇ ವಿಜಯ್ ಗೆಲುವನ್ನು ಘೋಷಿಸಿ ಬಿಟ್ಟಿದ್ರು ಆರ್ಯವರ್ಧನ್ ಗುರೂಜಿ. ನೋಡಿ, ಬರ್ದಿಟ್ಟು ಕೇಳಿ, ಈ ಸರಿ ವಿಜಯ್ ಪಕ್ಕಾ ಗೆಲ್ತಾರೆ, CM ಆಗ್ತಾರೆ. 2 ಸರಿ ತಮಿಳುನಾಡು CM ಆಗ್ತಾರೆ. 39ರಲ್ಲಿ ಬರ್ದಿಟ್ಟು ಕೇಳಿ, 2039 ನೋಡಿ, ವಿಜಯ್ದು ಬಂದು ಬಹಳ 22/6/1974 ಬೆಳಗ್ಗೆ 7:00 9:00 ಕಟಕ ಲಗ್ನ ಕಟಕ ರಾಶಿಯಲ್ಲಿ ಜನನವಾಗಿದ್ದಾರೆ. ಅವರು ಶುಕ್ರದಶೆ ನಡೀತಾ ಇದೆ. ಈ ಶುಕ್ರದಶೆ ಮುಗಿಯೋದು 2029ಕ್ಕೆ. 29ರೊಳಗಡೆ 2 ಬಾರಿ CM ಆಗ್ತಾರೆ. ಈ ಸರಿ ಖಂಡಿತ ಕೂಡ CM ಆಗೋ ಚಾನ್ಸಸ್ ಜಾಸ್ತಿ ಇದೆ. ಕಟಕ ಲಗ್ನದಲ್ಲಿ ಕಟಕ ರಾಶಿಲಿರೋದ್ರಿಂದಲೇ 100% ವಿಜಯರು ಜನಗಳ ಜೊತೆ ಇರ್ತಾರೆ. ಅವ್ರಿಗೆ ಜನನೇ ದೇವರು. ಹೆಂಗೆ ಜನಗಳು ಅವನು ಹೇಳ್ತಾನೆ, ನನ್ನ ಅಭಿಮಾನಿಗಳು ನನ್ನ ಎದೆ ಒಳಗಡೆ ಇದ್ದಾರೆ ಅಂತ ಹೇಳ್ತಾನೆ. ನೆಂಜಲ್ಲಿರ್ಕು ಕುಡಿಯಲಿ ಅಂತ ಹೇಳ್ತಾರೆ 100%. ಅಂದರೆ ನನ್ನ ಹೃದಯ ಹಾರ್ಟ್ ಬೀಟನ್ನೇ ನನ್ನ ಆಡಿಯನ್ಸ್ ಅಂತ ಹೇಳ್ತಾರೆ 100%. ಆ ಹಾರ್ಟ್ ಬೀಟ್ ಜನಗಳ ಜೊತೆಲೇ ಅವ್ರ ಲೈಫ್ ಇರುತ್ತೆ. ಶುಕ್ರದಶೆಯಲ್ಲಿ ಅವ್ರನ್ನ ತಮಿಳ್ನಾಡು CM ಮಾಡಿಸಿದ್ರೆ ಯಾವುದೇ ಅನುಮಾನ ಇಲ್ಲ. ತುಂಬ ಜನ ಹೇಳ್ಬೋದು ಸಿನಿಮಾದಲ್ಲಿ ಓಟ್ ಹಾಕಲ್ಲ ಅಂತ. ಆದರೆ ವಿಜಯ್ ಜಾತಕ ಭಾಳ ಡಿಪೆಂಡ್ಸ್ ಜಾತಕ. ನೀಚಭಂಗ ರಾಜಯೋಗದ ಜಾತಕ. 12ನೇ ಮೇಲೆ ತುಂಬ ಗ್ರಹಗಳಿದ್ದಾವೆ. ಅದು ವಿಪರೀತ ರಾಜಯೋಗನ ಕೊಡುತ್ತೆ. ವಿಜಯ್ ಶುಕ್ರದಶ ರಾವು ಭುಕ್ತಿಯಲ್ಲಿ ತಮಿಳುನಾಡನ್ನ ಆಳ್ತಾರೆ. ಬರೆದಿಟ್ಟು ಕೇಳಿ, ಭಾಳ ಚೆನ್ನಾಗಿ ಅರ್ಥ ಮಾಡಿ ಕೇಳಿ. 100% ನೀವು ಬರೆದಿಟ್ಟು ಕೇಳಿ. ಜನ ಒಂದು ಓಟು ಎಷ್ಟು
ಎಷ್ಟು ವ್ಯಾಲ್ಯೂ ಇದೆ ಅಂತ ತಿಳ್ಕೊಂಡು ಖಂಡಿತ ಕೂಡ ಜನಗಳು ಓಟ್ ಹಾಕಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಇವತ್ತಿನ ಹೊಸಬರು ಖಂಡಿತ ಕೂಡ ಓಟ್ ಹಾಕ್ತಿದ್ದಾರೆ. ತಮಿಳ್ ವಿಜಯ್ ಬರೆದಿಟ್ಟು ಕೇಳಿ ಸಿ ಈ ಪ್ರತಿಯೊಂದು ಎಲೆಕ್ಷನ್ಗಳು ನಡೆದಾಗಲೂ ಜ್ಯೋತಿಷಿಗಳ ಭವಿಷ್ಯವಾಣಿಗಳು ಹೆಚ್ಚು ಚರ್ಚೆಗೆ ಒಳಗಾಗುತ್ತದೆ. ಎಲೆಕ್ಷನ್ ರಿಸಲ್ಟ್ಗೂ ಮೊದಲೇ ಇಂಥವರೇ ಗೆಲ್ತಾರೆ, ಇವರೇ ಗೆಲ್ತಾರೆ ಅಂತ ಕರಾರುವಕ್ಕವಾಗಿ ಭವಿಷ್ಯ ಹೇಳೋರು ಬಹಳಷ್ಟು ಮಂದಿ ಇದ್ದರೂ ನಿಜವಾಗೋದು ಮಾತ್ರ ಕೆಲವು ಜ್ಯೋತಿಷಿಗಳ ಭವಿಷ್ಯವಾಣಿಗಳು. ಈಗ ಆ ಭವಿಷ್ಯವಾಣಿಗಳ ಸಾಲಿಗೆ ಸೇರಿದೆ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಹೇಳಿರೋ ಭವಿಷ್ಯ. விசிலடிக்க ரெடியா? ನೂರು % ವಿಜಯ್ ಅವರೇ ತಮಿಳುನಾಡಿನ ಸಿಎಂ ಆಗೋದು. ನನ್ನ ಮಾತುಗಳನ್ನು ಬರೆದಿಟ್ಟುಕೊಳ್ಳಿ ಎಂದಿದ್ದ ಆರ್ಯವರ್ಧನ್. ಹೌದು, ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ತೆಲಂಗಾಣದ ಫೇಮಸ್ ಜ್ಯೋತಿಷಿ ಪ್ರಶಾಂತ್ ಕಿಣಿ ಸ್ಟೈಲ್ನಲ್ಲೇ ಆರ್ಯವರ್ಧನ್ ಭವಿಷ್ಯವಾಣಿ ನುಡಿದು ಅಚ್ಚರಿ ಮೂಡಿಸಿದ್ದಾರೆ. ಹೌದು, ದೇಶದ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಹಾಗೂ ಜ್ಯೋತಿಷಿ ಪ್ರಶಾಂತ್ ಕಿಣಿ ಕೂಡ ವಿಜಯ್ ಗೆಲುವನ್ನು ಫಲಿತಾಂಶಕ್ಕೆ ಮೊದಲೇ ಊಹಿಸಿದ್ರು. ನನ್ನ ಮಾತುಗಳನ್ನು ನೋಟ್ ಮಾಡಿಕೊಳ್ಳಿ, ವಿಜಯ್ ಅವರ ಪಕ್ಷ ಏಕಾಂಗಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ 118 ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಹೇಳಿಕೊಂಡಿದ್ದರು ಪ್ರಶಾಂತ್ ಕಿಶೋರ್. ಅದೇ ಸ್ಟೈಲ್ನಲ್ಲೇ ಆರ್ಯವರ್ಧನ್ ಗುರೂಜಿ ಕೂಡ ನನ್ನ ಮಾತುಗಳನ್ನು ಬರೆದಿಟ್ಕೊಳ್ಳಿ, ತಮಿಳುನಾಡಿನಲ್ಲಿ 100% ವಿಜಯ್ ಗೆದ್ದೇ ಗೆಲ್ಲುತ್ತಾರೆ ಎಂದು ಹೇಳಿದ್ರು. ಅದರಂತೆ ಈಗ ಆರ್ಯವರ್ಧನ್ ಅವರ ಹೇಳಿಕೆ ಸಂಚಲನ ಮೂಡಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಖತ್ ಟ್ರೆಂಡಿಂಗ್ ಆಗಿದೆ. ತಮಿಳಿಗೆ ಶುಕ್ರ ದಶೆ ನಡೀತಾ ಇದೆ. ವಿಜಯ್ ದಳಪತಿ ಅವರಿಗೆ ಶುಕ್ರ ದಶೆ ತುಂಬ ಚೆನ್ನಾಗಿ ನಡೀತಾ ಇದೆ. ಶುಕ್ರ ದಶೆ ಗುರು ಭಕ್ತಿ ನಡೀತಾ ಇದೆ. 100% ತುಂಬ ಜನ ಯಾರು 2 ಗೆಲ್ಲಲ್ಲ, ಬರೀ 20% 30% ಓಟ್ ಅಂತ ಕೇಳಿದ್ರು. ಖಂಡಿತ ಕೂಡ CM ಆಗೋಷ್ಟು ಗೆಲ್ಬೋದು ಅಂತ ತಾಕತ್ ಜಾತಕ ಅದು. 100% ತುಂಬ ಅದ್ಭುತವಾದ ಜಾತಕ ಆಗುತ್ತೆ. ತಮಿಳ್ ವಿಜಯ್ ಖಂಡಿತ ಕೂಡ ಈ ಸರಿ CM ಆಗೋಕ್ಕೆ ಚಾನ್ಸಸ್ಸು ಜಾಸ್ತಿ ಇದೆ. 100% CM ಆಗ್ಬಿಡ್ತಾರೆ. 100% ಆ ಥರದ ಒಂದು ಯೋಗ ತಮಿಳ್ ವಿಜಯ್ಗಂತೂ ಮಾಧ್ಯಮ ಲೋಕದಲ್ಲಿ ಇತಿಹಾಸ ಸೃಷ್ಟಿಸಿದ ಗ್ಯಾರಂಟಿ ನ್ಯೂಸ್. ವಿಜಯ್ ಸಿಎಂ ಆಗ್ತಾರೆ ಅಂತ ಕನ್ನಡದ ಯಾವ ಚಾನಲ್ ಹೇಳಿಲ್ಲ. ತಮಿಳುನಾಡಲ್ಲಿ ವಿಜಯ್ ಸಿಎಂ ಆಗ್ತಾರೆ ಅಂತ ಹೇಳಿದ್ದೇ ಗ್ಯಾರಂಟಿ ನ್ಯೂಸ್. ಪ್ರಿಯ ವೀಕ್ಷಕರೇ, ಇಡೀ ಮಾಧ್ಯಮ ಲೋಕದಲ್ಲೇ ಇತಿಹಾಸ ಸೃಷ್ಟಿಸಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ವಿಜಯ್ ಸಿಎಂ ಆಗ್ತಾರೆ ಅಂತ ಕನ್ನಡದ ಯಾವ ಚಾನಲ್ ಹೇಳಿರಲಿಲ್ಲ. ಆದ್ರೆ ತಮಿಳುನಾಡಿನಲ್ಲಿ ವಿಜಯ್ ಸಿಎಂ ಆಗ್ತಾರೆ ಅಂತ ಹೇಳಿದ್ದೆ ಗ್ಯಾರಂಟಿ ನ್ಯೂಸ್. ವಿಜಯ್ ಇತಿಹಾಸ ಸೃಷ್ಟಿಸ್ತಾರೆ ಅಂತ ತೋರಿಸಿದ್ದೆ ಗ್ಯಾರಂಟಿ ನ್ಯೂಸ್. ತಮಿಳುನಾಡಿನಲ್ಲಿ ವಿಜಯ್ ಅಬ್ಬರಿಸ್ತಾರೆ ಅಂತ ಹೇಳಿದ್ದೆ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ನ ಸ್ಫೋಟಕ ಸಂದರ್ಶನದಲ್ಲಿ ಖಡಕ್ ಆಗಿ ಹೇಳಿದ್ದ ಆರ್ಯವರ್ಧನ್, ವಿಜಯ್ ಸಿಎಂ ಆಗೇ ಆಗ್ತಾರೆ, ಇವರನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾನು ಅಂದ್ರೆ ನಂಬರ್ ಅಂದ್ರೆ ನಾನು ಹೇಳಿದ್ದೇ ಆಗುತ್ತೆ ಎಂದಿದ್ದ ಆರ್ಯವರ್ಧನ್. ಇಂದಿನ ಫಲಿತಾಂಶದ ಬಳಿಕ ಆರ್ಯವರ್ಧನ್ ಹೇಳಿದ್ದು 100ಕ್ಕೆ 100 ಸತ್ಯವಾಯಿತು, ಹೇಳಿದ್ದೇ ನಿಜವಾಯಿತು. ಇದು ತಮಿಳುನಾಡು ರಿಸಲ್ಟ್ ಬಗ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ವಿಜಯ್ ಸಿಎಂ ಆಗ್ತಾರೆ ಅಂತ ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಜಯ್ ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಭವಿಷ್ಯ ನುಡಿದಿದ್ರು ಆ ಓರ್ವ ವ್ಯಕ್ತಿ. ತುಂಬ ದೊಡ್ಡ ಹೋಪ್ ಇಟ್ಟಿದ್ದೆ. ವಿಜಯ್ ದಳಪತಿದು ನಾನು ಜಾತಕವನ್ನು ಫೋನ್ ಮಾಡಿ ಇಸ್ಕೊಂಡೆ ತಮಿಳ್ನಾಡಿಗೆ. ಇಸ್ಕೊಂಡಾಗ ನನಗೆ ತುಂಬ ನಂಬಿಕೆ ಜಾಸ್ತಿ ಆಯಿತು. ನಾನು ಒಬ್ಬನೇ ಕಟಕ ಲಗ್ನಕ್ಕೆ ಶುಕ್ರ ಯೋಗಕಾರಕ ಅಂತ, ಇಡೀ ಜ್ಯೋತಿಷರು ಎಲ್ಲರೂ ಕೂಡ ಗುರು ಯೋಗಕಾರಕ ಅಂತಾರೆ. ನಾನು ಒಬ್ಬನೇ ಕಟಕ ಲಗ್ನಕ್ಕೆ ಶುಕ್ರ ಗ್ರಹ ಭಾಳ ಪವರ್ಫುಲ್. ಕಟಕ ಲಗ್ನ, ಕಟಕ ರಾಶಿ, ವಿಜಯ್ಗೆ ನಡೀತದೆ ಶುಕ್ರ ದಶೆ. ಅದ್ಭುತ ಜಾತಕ, ವಿಪರೀತ ರಾಜಯೋಗ. ವಿಜಯ್ 100% ಸಿಎಂ ಆಗ್ತಾರೆ. ವೀಕ್ಷಕರೇ, ಈ ಮಾತುಗಳನ್ನು ತಮಿಳುನಾಡಿನ ಫಲಿತಾಂಶ ಬಂದ ಮೇಲೆ ಹೇಳಿದ್ದಲ್ಲ. ಕಳೆದ ಏಪ್ರಿಲ್ 25 ಹಾಗೂ ಗ್ಯಾರಂಟಿ ನ್ಯೂಸ್ನ ಆರ್ಯ ಟಾಕ್ ಹಾಗೂ ವಾರ ಪರಿಹಾರ ಕಾರ್ಯಕ್ರಮದಲ್ಲಿ ನುಡಿದಿರೋದು. ಅಂದರೆ ಸರಿಸುಮಾರು
7 ದಿನಗಳ ಹಿಂದೆಯೇ ವಿಜಯ್ ಜಾತಕ ನೋಡಿ ಆರ್ಯವರ್ಧನ್ ಗುರೂಜಿ ಭವಿಷ್ಯ ನುಡಿದಿರೋದು. ವಿಜಯ್ ಜಾತಕವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಹಾಗೂ ನಂಬರ್ಗಳನ್ನು ತಾಳೆ ಹಾಕಿ ಸಮೀಕರಿಸಿ ವಿಜಯ್ ಗೆಲುವಿನ ಬಗ್ಗೆ ಆರ್ಯವರ್ಧನ್ ಕರಾರುವಕ್ಕಾದ ಭವಿಷ್ಯ ನುಡಿದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ದಾರೆ. ವಿಜಯ್ ಕೂಡ ತಮಿಳುನಾಡು ಆಳ್ತಾರೆ ಅಂತ ಗೊತ್ತು. ಕಟಕ ರಾಶಿ ಪುಷ್ಯ ನಕ್ಷತ್ರ ಮುರುಗನಿಗೆ ವೇಲ್ ಕೊಟ್ಟಂತ ನಿಜ. ಸುಬ್ರಹ್ಮಣ್ಯನಿಗೆ ಅವ್ರ ತಾಯಿ ವೇಲ್ ಕೊಟ್ಟಿದ್ದು ಪುಷ್ಯ ನಕ್ಷತ್ರದಲ್ಲಿ, ಶತ್ರು ಸಂಹಾರ ಮಾಡಿದ್ದು. ಹಾಗಾಗಿ ಪುಷ್ಯ ನಕ್ಷತ್ರ ತುಂಬ ಜನ ರಾಜಕೀಯ ಬಂದರೆ ದಡಾರನ್ನು ಗೆದ್ದುಬಿಡ್ತಾರೆ. ಇವ್ರು CM ಆಗ್ತಾರೆ. ಅದು 2 ಬಾರಿ ಆಗ್ತಾರೆ ಅಂತ ನಾನು ಪ್ರೆಡಿಕ್ಷನ್ ಮಾಡಿದೆ, 2 ಬಾರಿ. ಹಾಗಾಗಿ ವಿಜಯ್ ಇನ್ನು 2 ಬಾರಿ ನೆಕ್ಸ್ಟ್ ಬಾರಿ ಅವರೇ CM ಆಗ್ತಾರೆ. ಬರ್ದಿರಿ ಕೇಳಿ, 100ಕ್ಕೆ 100 ಅವರೇ ಆಗ್ತಾರೆ. ಆರಾಮಾಗಿ ಕುತ್ಕೊಂಡು ಗೆಲ್ತಾರೆ, ಎಲ್ಲ ಕಡೆ ಆರಾಮಾಗಿ ಗೆಲ್ತಾರೆ. ಪುಷ್ಯ ನಕ್ಷತ್ರಕ್ಕೆ ಗುರುಬಲ, ಕಟಕ ರಾಶಿಗೆ ಗೆಲುವಿನ ಬಲ. ಗ್ರಹಗತಿಗಳ ಬಲದಿಂದ CM ಪಟ್ಟಕ್ಕೇರಿದ ವಿಜಯ್. ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಶುರು ಮಾಡಿರೋ ವಿಜಯ್ ಜೋಸೆಫ್ ಕ್ರಿಶ್ಚಿಯನ್ ಆಗಿದ್ದರೂ ಎಲ್ಲಾ ಧರ್ಮಗಳನ್ನು ನಂಬುವ ವ್ಯಕ್ತಿ. ವಿಜಯ್ ಅವರದ್ದು ಪುಷ್ಯ ನಕ್ಷತ್ರ, ಕಟಕ ರಾಶಿ, ಕಟಕ ಲಗ್ನ ಎನ್ನಲಾಗಿದೆ. ಜೂನ್ 2ರಂದು ಗುರುವು ಕರ್ಕಟಕ ರಾಶಿಯಲ್ಲಿ ಸಾಗುವುದರಿಂದ ಈ ವರ್ಷ ಕರ್ಕಟಕ ರಾಶಿಯವರಿಗೆ ಒಳ್ಳೆಯದಾಗುತ್ತದೆ ಎಂದು ಆರ್ಯವರ್ಧನ್ ಗುರೂಜಿ ಹೇಳಿದ್ದರು. ಕರಾವಳಿ ದೇವಾಲಯದ ತಿರುಚೆಂದೂರಿನಲ್ಲಿ ಮುರುಗನ್ ದೇವರನ್ನು ಪೂಜಿಸುವುದರಿಂದ ಕರ್ಕಟಕ ರಾಶಿಯವರ ದುಷ್ಟಶಕ್ತಿಗಳು ದೂರವಾಗುತ್ತವೆ ಎನ್ನಲಾಗಿತ್ತು. ವಿಜಯ್ ಅಲ್ಲಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಇದರಿಂದಾಗಿ ಎಲ್ಲಾ ಕಂಟಕಗಳು ಕಳೆದು ವಿಜಯ್ ಪತಾಕೆ ಆರಿಸಿದ್ದಾರೆ ಅನ್ನೋದು ನಂಬರ್ ಗುರೂಜಿ ಮಾತಾಗಿದೆ. ಜೂನ್ 22, 1974ರಂದು ಜನಿಸಿದ ವಿಜಯ್ ಅವರ ಜಾತಕವು ಅವರು ತಮಿಳುನಾಡಿನ ಮುಂದಿನ ಜನನಾಯಕ ಆಗುವ ಸಾಧ್ಯತೆಗಳಿವೆ ಎಂದು ಬಹಳಷ್ಟು ಮಂದಿ ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ರು. ವಿಜಯ್ ಕಟಕ ರಾಶಿ ಮತ್ತು ಪುನರ್ವಸು ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿರೋ ವ್ಯಕ್ತಿ. ಜ್ಯೋತಿಷ್ಯದ ಪ್ರಕಾರ ಪುನರ್ವಸು ಎಂದರೆ ಪುನರ್ಜನ್ಮ ಅಥವಾ ಮತ್ತೆ ಅರಳುವಿಕೆ ಎಂದರ್ಥ. ಸಿನಿಮಾದಲ್ಲಿ ಉತ್ತುಂಗಕ್ಕೇರಿದ ಕಲಾವಿದರೊಬ್ಬರು ಜನಸೇವೆಯಲ್ಲಿ ಹೊಸ ಅವತಾರ ಎತ್ತುವುದು ಈ ನಕ್ಷತ್ರದ ವಿಶೇಷ ಗುಣ. ಗುರುವಿನ ಪ್ರಭಾವವಿರುವ ಈ ನಕ್ಷತ್ರವು ವಿಜಯ್ಗೆ ತಾಳ್ಮೆ ಮತ್ತು ಶತ್ರುಗಳನ್ನು ಶಾಂತಿಯಿಂದಲೇ ಗೆಲ್ಲುವ ಶಕ್ತಿಯನ್ನು ನೀಡುತ್ತದೆ ಅನ್ನೋದು ಜ್ಯೋತಿಷಿಗಳ ಲೆಕ್ಕಾಚಾರವಾಗಿದೆ. ತಮಿಳುನಾಡು ಇತಿಹಾಸದಲ್ಲಿ ಚಿತ್ರರಂಗದಿಂದ ಬಂದು ಮುಖ್ಯಮಂತ್ರಿಯಾದ ಪುರಚ್ಚಿ ತಲೈವಾರ್ MGR ಮತ್ತು ಅಮ್ಮ ಜಯಲಲಿತಾ ಅವರ ಜಾತಕಕ್ಕೂ ವಿಜಯ್ ಜಾತಕಕ್ಕೂ ಕೆಲವು ಸಾಮ್ಯತೆಗಳಿವೆ ಎಂದು ಕೆಲವು ಜ್ಯೋತಿಷಿಗಳು ಹೇಳಿದ್ದಾರೆ. ಜ್ಯೋತಿಷಿ ಸುಳ್ಳಾಡಬಹುದು, ಆದರೆ ಜ್ಯೋತಿಷ್ಯ ಸುಳ್ಳಾಗಲು ಸಾಧ್ಯವೇ ಇಲ್ಲ. ಅಂತೆಯೇ ವಿಜಯ್ ತನ್ನ ಶ್ರಮ, ತ್ಯಾಗ, ಮಾನವೀಯತೆ ಗುಣದಿಂದಲೂ ಇಂದು ವಿಜಯ್ CM ಸಿಂಹಾಸನ ಏರಿ ರಾಜನಾಗುತ್ತಿದ್ದಾರೆ. ಇದರ ಜೊತೆಗೆ ಗ್ರಹಗತಿಗಳು ಕೂಡ ಸಾಥ್ ನೀಡಿವೆ ಅನ್ನೋದು ತಮಿಳುನಾಡಿನಲ್ಲಿ ವಿಜಯದ ಸುನಾಮಿ ಎಬ್ಬಿಸಿ ಸಿಂಹಲ್ ಸಿಂಹನಾಗಿ ಹೋರಾಡಿ ವಿಜಯ ಪತಾಕೆ ಹಾರಿಸಿರೋ ವಿಜಯ್ಗೆ ಇದೆಯಾ ಭಾರತದ ಪ್ರಧಾನಮಂತ್ರಿಯಾಗೋ ಯೋಗ? ಈಗಾಗಲೇ ಹೇಳಿರುವಂತೆ ವಿಜಯರದ್ದು ಅದ್ಭುತ ಜಾತಕ. ಸದ್ಯ ನಡೀತಿರೋದು ವಿಪರೀತ ರಾಜಯೋಗ. ಜೀವನ ಪೂರ್ತಿ ಇರುತ್ತಿದ್ಯಂತೆ ಶುಕ್ರದೆಸೆ. ಇಂತಹ ಉತ್ತುಂಗದಲ್ಲಿರೋ ಜಾತಕದ ವಿಜಯ್ ಜೋಸೆಫ್ಗೆ ಪ್ರಧಾನಿಯಾಗೋ ಯೋಗ ಹೊತ್ತು ತರೋದೇ ನಟಿ ತ್ರಿಷಾನಾ? ತಮಿಳುನಾಡಿನಲ್ಲಿ ವಿಜಯ್ ರಾಜ್ಯಭಾರ ಹೇಗಿರುತ್ತೆ? ಡಿವೋರ್ಸ್ ಹಂತಕ್ಕೆ ಹೋಗಿರೋ ವಿಜಯ್ ಸಂಸಾರ ಸರಿ ಹೋಗುತ್ತಾ ಇಲ್ವಾ? ವಿಜಯ್ ಮುಂದಿನ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ನಂಬರ್ ಗುರೂಜಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಇಂದು ತಮಿಳುನಾಡಿನ ರಾಜ, ಮುಂದೆ ಭಾರತದ ಮಹಾರಾಜ. ಸ್ಟಾಲಿನ್ ಕೋಟೆ ಬಗ್ಗು ಬಡಿದ ವಿಜಯ್ಗೆ ಇದೆಯಂತೆ ಪ್ರಧಾನಮಂತ್ರಿ ಯೋಗ. ಎಸ್ ವೀಕ್ಷಕರೇ, ತಮಿಳುನಾಡು ರಾಜಕೀಯದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ರಾಜಕೀಯ ಕ್ರಾಂತಿಯಾಗಿದೆ. ಮೊದಲ ಸ್ಪರ್ಧೆಯಲ್ಲೇ ದಳಪತಿ ವಿಜಯ್ ಐತಿಹಾಸಿಕ ದಾಖಲೆ ಬರೆದಿದ್ದಾರೆ. ಆಡಳಿತಾರೂಢ DMK ಕೋಟೆಯನ್ನೇ ಬಗ್ಗು ಬಡಿದಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋ ವಿಜಯ್ ಅವರ ತಮಿಳಗ ವೆಟ್ರಿಕಳಗಂ ಅಂದ್ರೆ TVK ಪಾರ್ಟಿ ಈಗ ಇಡೀ ದೇಶದ ಗಮನವನ್ನೇ ಸೆಳೆದಿದೆ. ಕೊನೆಗೂ ತಮಿಳುಗರು ಚಿತ್ರನಟರನ್ನು ಕೈಬಿಡಲ್ಲ ಅನ್ನೋದಕ್ಕೆ ವಿಜಯ್ ಅವರ ಗೆಲುವೆ ಮತ್ತೊಮ್ಮೆ ಸಾಕ್ಷಿಯಾಗಿದೆ. ವಿಜಯ್ ಅವರ TVK ಮುಂದೆ AIADMK ಹಾಗೂ DMK ಪಕ್ಷಗಳು ಧೂಳಿಪಟವಾಗಿವೆ. ಇಷ್ಟೆಲ್ಲ ಕಮಾಲ್ ಮಾಡಿರೋ ವಿಜಯ್ಗೆ ಮುಂದೆ ಭಾರತದ ಪ್ರಧಾನಮಂತ್ರಿಯಾಗೋ ಯೋಗ ಇದೆ ಅಂತ ಮಹಾ ಭವಿಷ್ಯ ನುಡಿದಿದ್ದಾರೆ ಆರ್ಯವರ್ಧನ್. ಇಲ್ಲ, ಫಸ್ಟ್ ಅವ್ರು ಕರೂರ್ಗೆ ಹೋಗ್ತಾರೆ. ಎಲೆಕ್ಷನ್ CM ಆದ್ಮೇಲೆ ತಗೊಂಡು ಹೋಗೋ ಒಂದು ಕ್ಯಾನ್ವಾಸ್ ಏನಾದ್ರು ಮಾಡೋ ಕರೂರ್ಗೆ ಹೋಗ್ತಾರೆ. ತುಂಬ ತಮಿಳ್ನಾಡನ್ನ ತುಂಬ ಚೆನ್ನಾಗಿ ನಡೀತಾ ಹೋಗುತ್ತೆ. ಈ ಎಲೆಕ್ಷನ್ ಆದಮೇಲೆ ಸ್ವಲ್ಪ ಒಡೆದಾಟಗಳು,
ಮರ್ಡರ್ಗಳೆಲ್ಲ ಆಗ್ಬೋದು, ಅದನ್ನೆಲ್ಲ ಸ್ವಲ್ಪ ನಿವಾರಣೆ ಮಾಡ್ಬೇಕು ವಿರೋಧ ಪಕ್ಷದವರು. ಅದನ್ನೆಲ್ಲ ನಾವು ಮೇಂಟೈನ್ ಮಾಡ್ತೀರಿ. ಇವಾಗ ಪವರ್ ಬಂದೈತೆ, ವಿಜಯ್ ನೀನು ಮುಟ್ಟಕ್ಕಾಗಲ್ಲ, ವಿಪರೀತ ರಾಜೋಗ ಜಾತಿ. ಇವಾಗ ಅವ್ರನ್ನೇನೋ ಮುಟ್ಟಕ್ಕೋರ ಸರ್ವನಾಶ ಆಯ್ತಾರೆ ಯಾರೋ ವಿರೋಧ ಪಕ್ಷದವರು. ಸುಮ್ಮನೆ ಕ್ಯಾನ್ವಸಲ್ಲೇ ಸತ್ತೋಗಿದ್ದಾರೆ, ಇನ್ನು ಅವ್ರನ್ನೇ ಪವರ್ ಬಂದಮೇಲೆ ಮುಟ್ಟಕ್ಕಾಗಲ್ಲ. ಯಾಕಂದರೆ ವಿಜಯ್ಗೆ ರಾಜಕೀಯ ಬಗ್ಗೆ ಚೆನ್ನಾಗಿ ಗೊತ್ತು. ರಾಜಕೀಯ ಮಾಡದಿದ್ರು ಕೂಡ ರಾಜಕೀಯ ಬಗ್ಗೆನೇ ಸಿನಿಮಾ ಮಾಡ್ತಿದ್ರು, ರಾಜಕೀಯ ಸಂಬಂಧಪಟ್ಟ ಸ್ಟೋರಿ ಸೆಲೆಕ್ಷನ್ ಮಾಡ್ತಿದ್ರು. ರಾಜಕೀಯ ಬಗ್ಗೆ ವಿಜಯವರು ಸಖತ್ ನಾಲೆಡ್ಜ್ ಇದೆ. ತಮಿಳ್ನಾಡನ್ನು ಸೆಂಟ್ರಲ್ಲೇ ಕೂಡ ಅವ್ರನ್ನ ಫಾಲೋ ಮಾಡ್ತಾರೆ, ಅವ್ರ ಸಿಸ್ಟಮನ್ನು ಫಾಲೋ ಮಾಡ್ತಾರೆ, ಆ ಥರ ಆಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ವಿಶೇಷ ತಮಿಳ್ನಾಡದು CMಗಳು ಯಾರೂ ದೇವಸ್ಥಾನಕ್ಕೆ ಬರ್ತಾರೆ. ವಿಜಯ್ ಬರೋದನ್ನ ದೇವಸ್ಥಾನ ಕೂಡ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನೆಕ್ಸ್ಟು ಏನಾದ್ರು MP ಹೆಚ್ಚು ಕಮ್ಮಿ ಆದರೆ ಈ ಸರಿಲೋ ಇಲ್ಲ ನೆಕ್ಸ್ಟ್ ಸರಿಲೋ ಸೆಂಟ್ರಲಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಆಗೋಂಥ ಜಾತಕ ಅಂತೂ ಆಗುತ್ತೆ. ವಿಜಯ್ ಜಾತಕದಲ್ಲಿದೆಯಂತೆ ನೀಚಭಂಗ ರಾಜಯೋಗ. ಹೌದು, ವೆಟ್ರಿ ವಿಜಯ್ ಅವರ ಜಾತಕದಲ್ಲಿ ಪ್ರಸ್ತುತ ಅತ್ಯಂತ ಶಕ್ತಿಶಾಲಿ ರಾಜಯೋಗವೊಂದು ಸಕ್ರಿಯವಾಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ವಿಶ್ಲೇಷಣೆಗಳು ತಿಳಿಸುತ್ತವೆ. ಸದ್ಯ ವಿಜಯ್ ಅವರ ಜಾತಕದಲ್ಲಿ ನೀಚಭಂಗ ರಾಜಯೋಗ ರೂಪುಗೊಂಡಿದೆ. ಈ ಯೋಗವು ಅಸಾಧ್ಯವಾದ ಕಷ್ಟದ ಸಂದರ್ಭಗಳಿಂದಲೂ ವ್ಯಕ್ತಿಯನ್ನು ಮೇಲೆತ್ತಿ ಭಾರಿ ಅದೃಷ್ಟ ಮತ್ತು ಯಶಸ್ಸನ್ನು ನೀಡುತ್ತದೆ. ಜೊತೆಗೆ ಅವರು ರಾಜಕೀಯದಲ್ಲಿ ಜನನಾಯಕರಾಗಿ ಹೊರಹೊಮ್ಮಲು ಮತ್ತು ಭಾರಿ ಜನಾಕರ್ಷಣೆ ಗಳಿಸಲು ಪೂರಕವಾಗಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ನಟ ವಿಜಯ್ ತಮಿಳುನಾಡಲ್ಲಿ ಮ್ಯಾಜಿಕ್ ಮಾಡ್ತಾರೆ ಅಂತ ಆರ್ಯವರ್ಧನ್ ಹೇಳೋದಕ್ಕೆ ಕಾರಣ ಏನು? ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರದ ಪ್ರಕಾರ ಸದ್ಯ ವಿಜಯ್ ಜಾತಕ ಹೇಗಿದೆ? ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಮೊಟ್ಟ ಮೊದಲ ಬಾರಿಗೆ CM ಆಗೋ ಹಂತಕ್ಕೆ ಏರೋಕೆ ಏನು ಕಾರಣ ಅನ್ನೋದರ ಬಗ್ಗೆ ಆರ್ಯವರ್ಧನ್ ಗುರುಜಿ ಏನ್ ಹೇಳಿದ್ದಾರೆ ಅನ್ನೋ ಡೀಟೇಲ್ ಇಲ್ಲಿದೆ. ವಿಜಯ್ ಜಾತಕದ ಮೇಲೆ ನಾನು ಹೇಳಿದ್ದೆ, ಯಾಕಂದರೆ ಅವ್ರು ಕಟಕ ಲಗ್ನ, ಕಟಕ ರಾಶಿ, ಪುಷ್ಯ ನಕ್ಷತ್ರ, ಶುಕ್ರ ರಾಹು ಭುಕ್ತಿ 100% ಅವರು CM ಆಗ್ತಾರೆ ಅಂತ ತುಂಬ ಒಪ್ಪಿತ್ತು. ಅವ್ರು ಎಲೆಕ್ಷನ್ ಕ್ಯಾನ್ವಾಸನ್ನು ಅನೌನ್ಸ್ಮೆಂಟ್ ಮಾಡಿದಾಗಲೇ ನಂಗೆ ಗೊತ್ತಿತ್ತು ಇವರು CM ಆಗ್ತಾರೆ ಅಂತ. ಹಲವಾರು ತೊಂದರೆಗಳು ಬಂದರೂ ಕೂಡ 100% ನನ್ನ ಒಪ್ಪಿತ್ತು. ನೀಚಭಂಗದ ರಾಜಯೋಗ ಜಾತಕ ವಿಜಯ್ 100% CM ಆಗ್ತದೆ ತುಂಬ ಒಪ್ಪಿತ್ತು. ಆ ಲಗ್ನ ಆ ದೇಶನೇ ಅವ್ರನ್ನ CM ಮಾಡಿದ್ದೆ. ಅವ್ರಿಗೆ ಶುಕ್ರ ಲಗ್ನಕ್ಕೆ 11ನೇ ಮೇಲಿದ್ದಾನೆ ಶುಕ್ರನು ಮತ್ತು ರಾವನು ಒಬ್ಬರನ್ನೊಬ್ಬರನ್ನ ನೋಡ್ತಾರೆ, ಅದು ವಿಪರೀತ ರಾಜಯೋಗ ಆಗುತ್ತೆ. ಮತ್ತು ಗುರು ಗ್ರಹ ಅವನ ಶುಕ್ರನಿಗೆ 10ನೇ ಮೇಲಿದೆ, ಅದು ವಿಪರೀತ ರಾಜಯೋಗ ಜಾತಕ ಆಗುತ್ತೆ. ಹಾಗಾಗಿ ಆ ರಾಜಯೋಗದಲ್ಲೇ ಆ ಎಲೆಕ್ಷನ್ನು ಇನ್ನೂ ಗೆದ್ದಿದ್ದಾರೆ. ಖಂಡಿತ ಕೂಡ ಅದು 4ನೇ ತಾರೀಕು ಗೆದ್ದಿದ್ದಾರೆ. ತ್ರಿಷಾ ಅವ್ರ ಬರ್ತಡೇ ಕೂಡ ಅವ್ರಿಬ್ಬರದು ಒಂದು ಗುಡ್ ಕಾಂಬಿನೇಷನ್ ಓಡ್ತಾ ಇದೆ 100%. ಹಾಗಾಗಿ ಕಾಟಾಚಾರನ ಏನೋ ಕಣ ಗೊತ್ತಿಲ್ಲ. ತಿರುಪತಿಲಿ ಬೆಳಿಗ್ಗೆ ಹೋದಾಗ ತ್ರಿಷಾಗೆ ರೆಡ್ ಕಲರ್ದು ಒಂದು ಅವ್ರು ತಿರುಪತಿ ದರ್ಶನ ವಸ್ತ್ರ ಯೆಲ್ಲೋ ಕಲರ್, ಅದು ಕೊಟ್ಟಲ್ಲ ಅವ್ರ ಚಿಹ್ನೆ ಕಲರು ಯೆಲ್ಲೋ ಕಲರು ಗುರುಗ್ರಹ. ಮತ್ತು ನನಗೆ ಈ ವರ್ಷ ಯಾಕೆ ಒಪ್ಪು ಅಂತ ಹೇಳಿದಾಗಂದರೆ, ಈ ವರ್ಷ ಬ್ಲಾಕ್ ಇಸ್ ವೆರಿ ಡೇಂಜರ್ ಬಣ್ಣ. ಈ ವರ್ಷ ಬ್ಲಾಕ್ ತುಂಬ ಭಯಂಕರ ಡೇಂಜರು. ADMK ಬಣ್ಣದಲ್ಲೂ ಬ್ಲ್ಯಾಕ್ ಇತ್ತು, DMKಲೂ ಬ್ಲ್ಯಾಕ್ ಇತ್ತು. ಹಾಗಾಗಿ 2 ಬ್ಲ್ಯಾಕ್ ಈ ಸರಿ ವಾಶ್ಔಟ್ ಆಯಿತು. ಹಾಗಾಗಿ ವಿಜಯ್ದ ಬಣ್ಣ ಬಂದು ರೆಡ್. ಈ ವರ್ಷ 9 ತುಂಬ ಲಕ್ ಅಂತ ಹೇಳ್ತಿದ್ದೆ. ರೆಡ್ ಅನ್ನೋದು 9 ಕುಜಗ್ರಹ ಆಗುತ್ತೆ, ಎಲ್ಲೋ ಗುರುಗ್ರಹ. ಹಾಗಾಗಿ ಸಖತ್ ಮ್ಯಾಜಿಕ್ ಬಣ್ಣ ಆಗಿತ್ತು ಅವ್ರ ಬ್ಲ್ಯಾಕ್ ಬಣ್ಣ. ತಮಿಳ್ನಾಡುದು ಅವರು TVKದು ತುಂಬ ಚೆನ್ನಾಗಿತ್ತು ಒಂದು ಡಿಸೈನ್. ಈ ಸರಿ ಲಕ್ ಇದೆ. ಮತ್ತು ಮುಂದಿನ ಸರಿಗೂ ಅವರೇ CM ಆಗ್ತಾರೆ. ಅದರ ಮಧ್ಯದಲ್ಲಿ ಪ್ರೈಮ್ ಮಿನಿಸ್ಟರ್ ನನಗೆ ಗೊತ್ತಿಲ್ಲ. ಡಿವೋರ್ಸ್ ಕೇಸ್ನಿಂದ ಹಿಂದೆ ಸರಿತಾರಾ ವಿಜಯ್ ಪತ್ನಿ? ಮತ್ತೆ ವಿಜಯ್ಗೆ ಒಲಿದು ಬರ್ತಾರಾ ಪತ್ನಿ ಸಂಗೀತ? ಆನಂದ ಸಾಗರವಾಗುತ್ತಾ ವಿಜಯ್ ಸಂಗೀತ ಸಂಸಾರ? ಪ್ರಿಯ ವೀಕ್ಷಕರೇ, ಜಾತಕ ಹೇಳೋ ಪ್ರಕಾರ ಈಗಾಗಲೇ ವಿಜಯ್ ವಿಪರೀತ ರಾಜಯೋಗ ಅನುಭವಿಸುತ್ತಿದ್ದಾರೆ. ಹೀಗಾಗಿ ವಿಜಯ್ ಬೇಡ, ಆತನಿಂದ ನನಗೆ ಡಿವೋರ್ಸ್ ಬೇಕು ಅಂತ ಕೇಸ್ ಹಾಕಿರೋ ಪತ್ನಿ ಸಂಗೀತ ವಾಪಸ್ ಬರ್ತಾರಾ? ವಿಜಯ್ ಸಂಸಾರ ಮತ್ತೆ ಮೊದಲಿನಂತೆ ಆನಂದ ಸಾಗರವಾಗಿ ಸಾಗುತ್ತಾ? ಈ ಬಗ್ಗೆ ಗ್ರಹಗತಿಗಳು ಏನು ಹೇಳುತ್ತಿವೆ ಅನ್ನೋದನ್ನ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಅವರಿಂದಲೇ ಕೇಳಿ. ಇಲ್ಲ, ಅಲ್ಲಿ ಏನಾಗುತ್ತೆ, ಅವರ ಜಾತಕದಲ್ಲಿ ಲಗ್ನದಲ್ಲೇ ಚಂದ್ರ ಮತ್ತು ಕುಜಗ್ರಹ ಇದ್ದಾರೆ, ಅದು ಡೈವರ್ಸ್ ಜಾತಕ ಆಗುತ್ತೆ. ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿದ್ದಾರೆ. 7ನೇ ಮನೆ 12ನೇ ಮನೆಯಿದ್ದಾರೆ. ಹಾಗಾಗಿ ಮ್ಯಾರೇಜ್ ಲೈಫಲ್ಲಿ ಅವ್ರ ಜೀವನ ಬರೋದಿಲ್ಲ, ಚೆನ್ನಾಗಿ ಬರೋದಿಲ್ಲ. ಅದೇ ಥರ ತಂದೆ 9ನೇ ಮನೆ ಅಧಿಪತಿ ತಂದೆ 9ನೇ 8ನೇ ಮನೆಯಿದ್ದಾರೆ. ತಂದೆದು ಕೂಡ ಅವ್ರ ಲೈಫಲ್ಲಿ ತಂದೆ ಜೊತೆಲಿ ಫ್ರೆಂಡ್ಶಿಪ್ ಚೆನ್ನಾಗಿರಲ್ಲ. ಮಗ 5ನೇ ಮನೆಯಲ್ಲಿ ರಾಹು ಗ್ರಹ ಇದ್ದಾನೆ, ಮಗನ ಜೊತೆಲಿ ಚೆನ್ನಾಗಿರಲ್ಲ. ತಾಯಿ ಸುಖಸ್ಥಾನ 4ನೇವನಾಗ 11ನೇ ಮನೆ, ಅವ್ರ ಅಮ್ಮನೇ ಅವ್ರಿಗೆ ಗಾಡ್ ಫಾದರ್, ಅವ್ರ ಅಮ್ಮನೇ ದೇವರು. ಇನ್ನೆಲ್ಲದೂ ಬಿಟ್ಟಾರೆ. ಜನಗಳ ಸೇವೆಯೇ ಅವ್ರಿಗೆಲ್ಲ ಬರುತ್ತೆ. ಹೆಂಡತಿ ಮಗು ಅವ್ರ ಅಪ್ಪ ಅವ್ರ ಜೊತೆ ಸೇರಲ್ಲ. ಅವ್ರು ವಿಜಯ್ ಯಾವಾಗಲೂ ಸೇರೋಕ್ಕಾಗಲ್ಲ. ಯಾಕಂದರೆ ವಿಧಿಲಿಖಿತ ದೇವ್ರು ಹಂಗೆ ಬರ್ದಿರೋದು, ಅವ್ರು ಹಾಗೆ ಬದುಕ್ತಾರೆ. ಅದು ವಿರುದ್ಧವಾಗಿ ಅವ್ರ ಜೊತೆ ಬದುಕೋಕ್ಕೆ ಆಗಲ್ಲ. ದೇವರೇ ಹಂಗೆ ಬರೆದ್ಬಿಟ್ಟಾನೆ, ಅದನ್ನು ವಿಧಿಲಿಖಿತ. ಇವಾಗ ಅಂಥ ತಮಿಳ್ನಾಡಲ್ಲಿ ADMK DMK ಅಂತ ಒಂದು ಪಕ್ಷನ ಉಳಿಸಿ ಒಂದು ಸಿನಿಮಾ ಆಕ್ಟ್ರಸ್ಸು ಒಂದು ಸರ್ಕಾರನೇ ಕೆಡೋದಂಗೆ ಆಗುತ್ತೆ. ಆ ತಾಕತ್ತು ಸಿನಿಮಾಗೆ ತಾಕತ್ತು.
ಇಲ್ಲ ವಿಜಯ್ ತಾಕತ್ತು, ವಿಜಯ್ ಜಾತಕದ ತಾಕತ್ತು. ಆ ತಾಕತ್ತಿಗೋಸ್ಕರ ಅವ್ರು ಸಿನಿಮಾಗೆ ಮಾಡಿದರು ಮತ್ತು ಅದು ಎಂದಿನಂತ ಅವ್ರು ಸಕ್ಸಸ್ ಮಾಡಿದ್ದು. ಅದರಿಂದ ತಮಿಳುನಾಡು ರಾಜಕೀಯದಲ್ಲಿ ಕಮಾಲ್ ಮಾಡಿರೋ ವಿಜಯ್ ಆಡಳಿತ ಹೇಗಿರುತ್ತೆ, ಏನಾದರೂ ಕಂಟಕಗಳು ಕಾದಿವ್ಯ, ಇದಕ್ಕೆ ಪರಿಹಾರ ಏನು ಅಂತಲೂ ಭವಿಷ್ಯ ನುಡಿದಿದ್ದಾರೆ ಆರ್ಯವರ್ಧನ್ ಗುರೂಜಿ. ಸಿಕ್ಕಾಬಟ್ಟೆ ಅವ್ರು ನಂಬಿರೋಂಥ ಮುರುಗನ ಮೇಲೆ ನಂಬಿಕೆ, ಸುಬ್ರಹ್ಮಣ್ಯ. ಯಾಕಂದರೆ ತಿರುಚೆಂದೂರು ಮುರುಘಾ ಪುಷ್ಯ ನಕ್ಷತ್ರದಲ್ಲಿ ವೇಲನ ತಾಯಿ ಪಾರ್ವತಿ ದೇವಿ ಮುರುಗನಿಗೆ ಕೊಟ್ಟಿದ್ದು. ಹಾಗಾಗಿ ಅವ್ರು ಎಲೆಕ್ಷನ್ ಆದಮೇಲೆ ಫಸ್ಟ್ ಹೋಗಿದ್ದು ಟೆಂಪಲ್ನ ಮುರುಗನ್ ಟೆಂಪಲ್ಲು. ಹಾಗಾಗಿಯೇ ಅವರ ಯೋಗ ಅವ್ರಿಗೆ ಅವ್ರು ಹಿಂದೂ ಮುಸ್ಲಿಮ್ಸ್ ಎರಡು ಧರ್ಮನೂ ಫಾಲೋ ಮಾಡೋದು ವೆರಿ ಸಕ್ಸಸ್ ಕೊಡುತ್ತೆ. ಹಾಗಾಗಿ ತಮಿಳ್ನಾಡು ಇನ್ನು ತುಂಬ ಚೆನ್ನಾಗಿ ಆಳ್ತಾರೆ. ಆ ಯೋಗ ಇದೆ. ಇನ್ನೊಂದು ಸೂರ್ಯ ದಶೆಯಲ್ಲಿ ಅವ್ರ ಕಂಟಕ ಇದೆ. ಆ ಕಂಟಕನ ನಾನು ಮುಂಚೆ ಟಿ ವಿಲಿ ಹೇಳಿದ್ದೀನಿ. ಈಗೇನು ಬೇಕಾಗಿಲ್ಲ, ಅವ್ರ ಕಂಟಕ ಇದೆ. ಇನ್ನು 10 ವರ್ಷ ಅವ್ರನ್ನ ಮುಟ್ಟಕ್ಕಾಗಲ್ಲ. ದೇಶದ ಪ್ರೈಮ್ ಮಿನಿಸ್ಟರ್ ಆಗಂತೂ ಜಾತಕ. ತಮಿಳ್ನಾಡನ್ನು ಸೆಂಟ್ರಲ್ಲೇ ಕೂಡ ಅವ್ರನ್ನ ಫಾಲೋ ಮಾಡ್ತಾರೆ, ಅವ್ರ ಸಿಸ್ಟಮನ್ನು ಫಾಲೋ ಮಾಡ್ತಾರೆ. ಆ ಥರ ಆಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ವಿಶೇಷ ತಮಿಳ್ನಾಡು CMಗಳು ಯಾರೂ ದೇವಸ್ಥಾನಕ್ಕೆ ಬರ್ತಾರೆ. ವಿಜಯ್ ಬರೋದನ್ನ ದೇವಸ್ಥಾನ ಕೂಡ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನೆಕ್ಸ್ಟು ಏನಾದ್ರು MP ಹೆಚ್ಚು ಕಮ್ಮಿ ಆದರೆ ಈ ಸರಿಲೋ ಇಲ್ಲ ನೆಕ್ಸ್ಟ್ ಸರಿಲೋ ಸೆಂಟ್ರಲಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಆಗಂತ ಜಾತಕ ಅಂತೂ ಆಗುತ್ತೆ. ವಿಜಯ್ಗೆ ತ್ರಿಷಾ ಅದೃಷ್ಟ ದೇವತೆನಾ? ವಿಜಯ್ ತ್ರಿಷಾ ಸಂಬಂಧ ಏನಾಗುತ್ತೆ? ತಮಿಳುನಾಡಿನಲ್ಲಿ ವಿಜಯ್ TVK ಪಕ್ಷದಷ್ಟೇ ಸುದ್ದಿ ಮಾಡಿದ ಮತ್ತೊಂದು ವಿಷಯ ಅಂದ್ರೆ ಅದು ವಿಜಯ್ ತ್ರಿಷಾ ನಡುವಿನ ಸಂಬಂಧ. ಇಬ್ಬರು ಆಪ್ತ ಸ್ನೇಹಿತರಾಗಿ ವೆಲ್ ವಿಷರ್ಸ್ ಆಗಿ ಕಾಣಿಸಿಕೊಂಡರು. ಇಬ್ಬರ ನಡುವೆ ಪ್ರೀತಿ ಇದೆ ಅನ್ನೋದು ಸುದ್ದಿ ಕಳೆದ 16 ವರ್ಷಗಳಿಂದ ಸದ್ದು ಮಾಡುತ್ತಲೇ ಇದೆ. ವಿಜಯ್ ತ್ರಿಷಾ ಸಂಬಂಧ ಮುಂದೇನಾಗುತ್ತೆ? ವಿಜಯ್ ಮೂಲಕ ರಾಜಕೀಯಕ್ಕೆ ಬರ್ತಾರಾ ತ್ರಿಷಾ? ತ್ರಿಷಾ ವಿಜಯ್ ಪಾಲಿನ ಅದೃಷ್ಟ ದೇವತೆನ ಅನ್ನೋದರ ಬಗ್ಗೆ ಇಲ್ಲಿದೆ ನಂಬರ್ ಗುರೂಜಿ ಉತ್ತರ. ನನ್ನ ಪ್ರಕಾರ ತ್ರಿಷಾಯಿಂದಲೇ ವಿಜಯ್ಗೆ ಲಕ್ ಬಂದಿತ್ತು. ಯಾಕಂದರೆ ತ್ರಿಷಾ ತಿರುಪತಿಗೆ ಹೋಗಿ ದೇವ್ರನ್ನ ಬೇಡ್ತಾ ಇದ್ದಾರೆ ಚೆನ್ನಾಗಾಗಲಿ ಅಂತ. ತ್ರಿಷನ್ನ ನನಗೆ ಗೊತ್ತಿಲ್ಲ ರಾಜಕೀಯ ಬಳಸ್ಕೊತಾರೋ ಇಲ್ಲ ಅವರಿಬ್ಬರು ಫ್ರೆಂಡ್ಶಿಪ್ಪಲ್ಲಿ ಇರುತ್ತೋ ಗೊತ್ತಿಲ್ಲ. ಫ್ರೆಂಡ್ಶಿಪ್ ಕೂಡ ಯಾವಾಗಲೂ ಬರೀ ದುಡ್ಡು ಒಂದೇ ಅಲ್ಲ, ಜೀವನನೇ ಒಂದಲ್ಲ. ಒಂದು ಮನಸ್ಸು ಸಂತೋಷ ಮಾತಾಡೋರು ಕೂಡ ಅದು ಹುಡುಗನ ಹುಡುಗರ ಜೊತೆಲಿ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಿಲ್ಲ. ಹುಡುಗಿಯಾಗಿರೋದು ಅವ್ರಿಗೆ ಕಟ್ಟಿ ಮಾತಾಡ್ತಾರೆ. ಹುಡುಗರು ಫ್ರೆಂಡ್ಶಿಪ್ ಯಾರು ಕಟ್ಟಿ ಮಾತಾಡೋಕ್ಕಲ್ಲ. ಹಾಗಾಗಿ ತ್ರಿಷಾನು ಒಳ್ಳೆ ಹುಡುಗಿನೇ, ವಿಜಯರು ಒಳ್ಳೆಯವರೇ. ಹಾಗಾಗಿ ಗೊತ್ತಿಲ್ಲ MP ನಿಲ್ಲಿಸ್ಬೋದು. ಇಲ್ಲ ಇವಾಗ 2 ಕ್ಷೇತ್ರದಲ್ಲಿ 1 ಕ್ಷೇತ್ರ ನಿಂತು ಗೆಲ್ಸಿದ್ರೆ ಅದು ಏನಾಗುತ್ತೋ ಗೊತ್ತಿಲ್ಲ. ರಾಜಕೀಯಕ್ಕೆ ಬರ್ತಾರೋ ಅವ್ರು ಬರಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಿಬ್ಬರು ಫ್ರೆಂಡ್ಶಿಪ್ ಮಾತ್ರ ಕೊನೆಯವ್ರಿಗೆ ಹಿಂಗೆ ಇರುತ್ತೆ. ಕಾಕತಾಳೀಯ ಅನ್ನುವಂತೆ ವಿಜಯ್ ಬಗ್ಗೆ ಆರ್ಯವರ್ಧನ್ ಗುರೂಜಿ ಹೇಳಿರೋ ಭವಿಷ್ಯವಾಣಿ ನಿಜವಾಗಿರಬಹುದು, ಅಥವಾ ಈ ಗೆಲುವು ವಿಜಯ್ ಪರಿಶ್ರಮಕ್ಕೆ ಸಿಕ್ಕಿರೋ ಫಲವಾಗಿರಬಹುದು. ಒಟ್ಟಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಮನ್ವಂತರ ಶುರುವಾಗಿದೆ. ದ್ರಾವಿಡ ನೆಲದಲ್ಲಿ ಹೊಸ ನಾಯಕ ಹುಟ್ಟಿ ಬಂದಿದ್ದಾನೆ. ತಮಿಳರ ಪ್ರೀತಿಯ ನಾಯಕನಿಗೆ ಒಳ್ಳೆಯದಾಗಲಿ, ಮುಂದಿನ ವಿಜಯ್ ರಾಜ್ಯಭಾರಕ್ಕೆ ಗೆಲುವಾಗಲಿ, ವಿಜಯ್ಗೆ ಹೀಗೆಯೇ ಶುಕ್ರದಶೆಯೇ ನಡೆಯುತ್ತಿರಲಿ ಅನ್ನೋದು ವಿಜಯ್ ಅಭಿಮಾನಿಗಳ ಮನದಾಳದ ಪ್ರಾರ್ಥನೆಯಾಗಿದೆ. ನಮ್ಮ ಕಡೆಯಿಂದಲೂ ತಮಿಳರ ಹೊಸ ನಾಯಕ ವಿಜಯ್ಗೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಒಟ್ನಲ್ಲಿ ಭಾರತದಲ್ಲಿ ಪ್ರತಿಯೊಂದು ಎಲೆಕ್ಷನ್ಗಳು ನಡೆದಾಗಲೂ ಜ್ಯೋತಿಷಿಗಳು ಭವಿಷ್ಯವಾಣಿಗಳು ಹೆಚ್ಚು ಚರ್ಚೆಗೆ ಒಳಗಾಗುತ್ತೆ. ಎಲೆಕ್ಷನ್ ರಿಸಲ್ಟ್ಗೂ ಮೊದಲೇ ಇಂಥವರೇ ಗೆಲ್ತಾರೆ, ಇವರೇ ಗೆಲ್ತಾರೆ ಅಂತ ಹೇಳೋರು ಬಹಳಷ್ಟು ಮಂದಿ ಇದ್ರು, ನಿಜವಾಗೋದು ಮಾತ್ರ ಕೆಲವು ಜ್ಯೋತಿಷಿಗಳ ಭವಿಷ್ಯವಾಣಿಗಳು. ಈಗ ಆ ಭವಿಷ್ಯವಾಣಿಗಳ ಸಾಲಿಗೆ ಸೇರಿದೆ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಹೇಳಿರೋ ಭವಿಷ್ಯ. ಜ್ಯೋತಿಷಿ ಸುಳ್ಳಾಗಬಹುದು, ಆದರೆ ಜ್ಯೋತಿಷ್ಯ ಸುಳ್ಳಾಗಲು ಸಾಧ್ಯವೇ ಇಲ್ಲ. ಅಂತೆಯೇ ವಿಜಯ್ ತನ್ನ ಶ್ರಮ, ತ್ಯಾಗ, ಮಾನವೀಯತೆ ಗುಣದಿಂದಲೂ ಇಂದು ವಿಜಯ್ CM ಸಿಂಹಾಸನ ಏರಿ ರಾಜನಾಗ್ತಿದ್ದಾರೆ. ಇದರ ಜೊತೆಗೆ ಗ್ರಹಗತಿಗಳು ಕೂಡ ಸಾಥ್ ನೀಡಿವೆ ಅನ್ನೋದು ಕೂಡ ಸತ್ಯವಾಗಿದೆ. ಒಟ್ನಲ್ಲಿ ವಿಜಯ್ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಕಾಂಗ್ರಾಚ್ಯುಲೇಷನ್ಸ್ ದಳಪತಿ ವಿಜಯ್. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.